ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ನನ್ನ ಮಗನಿಗೆ 9th ಮಂತ್ ವ್ಯಾಕ್ಸಿನೇಷನ್ ಹಾಕ್ಸೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ಹೇಗಿರುತ್ತೆ ಅಂತ ನೋಡೋಣ. ಮತ್ತು ಅಲ್ಲಿ ಈಗ ವ್ಯಾಕ್ಸಿನೇಷನ್ ಹಾಕ್ಸೋಕೆ ಹೋಗ್ಬಿಟ್ಟು ಅಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ. ನಾವೀಗ ವ್ಯಾಕ್ಸಿನೇಷನ್ ಹಾಕ್ಸೋಣ ಅಂತ ಹೋದ್ವಿ. ಜನ ನೋಡಿದ್ರೆ ತುಂಬ ಜನ ಇದ್ದರು ಅಲ್ಲಿ. 1.5 ತಿಂಗಳದ್ದು 2.5 ತಿಂಗಳದ್ದು ಅದೆಲ್ಲ ಆದಮೇಲೆ ನನ್ನ ಮಗನಿಗೆ ಇಂಜೆಕ್ಷನ್ ಹಾಕಿದ್ದು. ಸೊ ಲೇಟ್ ಆಗೋಯಿತು. ಚುಚ್ಚಿ ಮಾಡಿದ್ರಾ? ಎಲ್ಲೆಲ್ಲಿ ಮಾಡಿದ್ರಮ್ಮ? ಎಲ್ಲೆಲ್ಲಿ ಮಾಡಿದ್ರು? ನೋಯ್ತಾಯ್ತಾ? ಗೈಸ್, ಜ್ವರ ಬಂದರೆ ಪ್ಯಾರಾಸಿಟಮಾಲ್ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು ಅವರೇ ಕೊಟ್ಟಿದ್ದಾರೆ. ಹಾಗೆ ಒಂದು ವಿಟಮಿನ್ ಎ ಹಾಕಿದ್ರು. ಇದೇನು ಜ್ವರ ಬರಲ್ವಂತೆ, ನೋಡೋಣ. ಜ್ವರ ಬಂದರೆ ಮಾತ್ರ ಪ್ಯಾರಾಸಿಟಮಾಲ್ ಹಾಕಿ ಅಂತ ಹೇಳಿ ಕೊಟ್ಟಿದ್ದಾರೆ. ಬನ್ನಿ ಈಗ ಹೋಗೋಣ. ಗೈಸ್, ಫೈನಲಿ ವ್ಯಾಕ್ಸಿನೇಷನ್ ಹಾಕಿದ್ದಾಯಿತು. ಈಗ ಅಮ್ಮನ ಮನೆಗೆ ಹೋಗೋಣ ಅಂತ ಹೇಳಿಬಿಟ್ಟು ತುಮಕೂರಿಗೆ ಹೋಗ್ತಾ ಇದ್ದೀನಿ. ಬನ್ನಿ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ. ಗೈಸ್, ಈಗ ಹೋಗ್ತಾ ಇದ್ದೀವಿ. ಹಾಕಿಸ್ಕೊಂಡು ಈಗ ತುಮಕೂರಿಗೆ ಹೋಗಬೇಕು. ಯಾಕೆ ಹತ್ಬಿಟ್ಟು ಇಲ್ಲಿ ನೋಡಿ ಅಂತೈತಿ ಈಗ ಅಂತಿದ್ದೀರಾ? ಎಷ್ಟೊತ್ತೆ ನೀನು? ಎಷ್ಟೊತ್ತೆ? ಫೈನಲಿ ಬಸ್ ಅಂತೂ ಸಿಕ್ತು. ನಾನು 2 ಬಸ್ ಚೇಂಜ್ ಮಾಡಿ ಆಮೇಲೆ ನಾನು ತುಮಕೂರು ರೀಚ್ ಆಗಿದ್ದು. ಫಸ್ಟು ಬಂದ್ಬಿಟ್ಟು ನಾವು ಹೋಗಿ ಸಂಕೆಯಲ್ಲಿ ಇವತ್ತು ಇಂಜೆಕ್ಷನ್ನ ಹಾಕ್ಸಿದ್ದು, ವ್ಯಾಕ್ಸಿನೇಷನ್ ಹಾಕ್ಸಿದ್ದು ಪಾಪುಗೆ. ಆಮೇಲೆ ಅಲ್ಲಿಂದ ನಿಟ್ಟೂರ್ವರೆಗೂ ಒಂದು ಬಸ್ನ ಕ್ಯಾಚ್ ಮಾಡಿಕೊಂಡು ಆಮೇಲೆ ನಿಟ್ಟೂರಿಂದ ತುಮಕೂರಿಗೆ ಬಸ್ನ ಕ್ಯಾಚ್ ಮಾಡಿಕೊಂಡು, ಈ ಬಸ್ ಕೂಡ ರಶ್ ಆಗಿತ್ತು, ಆದರೂ ಸೀಟ್ ಸಿಕ್ಕಿತ್ತು. ಗೈಸ್, ಫೈನಲಿ ತುಮಕೂರು ರೀಚ್ ಆದ್ವಿ. ಈಗ ಮನೆಗೆ ಹೋಗಬೇಕು. ಈಗ ಆಟೋ ಸ್ಟ್ಯಾಂಡ್ಗೆ ಹೋಗಬೇಕು. ಆಟೋ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು ಹಾಗೆ ಮನೆಗೆ ಹೋಗಬೇಕು. ಫೈನಲಿ ಆಟೋ ಸಿಕ್ತು. ಈಗ ಮನೆಗೆ ಹೋಗ್ಬೇಕು. ಹೋಗ್ತಿದ್ದೀವಿ. ಹೊಟ್ಟೆ ಬೇರೆ ಹಸ್ತಿದೆ. ಬಸ್ಸಲ್ಲಿ ಸುಮ್ಮನೆ ಕುತ್ಕೊಂಡಿದ್ದ, ಅದು ಓಡಿಸ್ಲಿಲ್ಲ. ಅಲ್ಲಿ ಹೋಗ್ಬಿಟ್ಟಿದ್ದ. ಅವ್ರಿಗೂ ಹೊಟ್ಟೆ ಹಸ್ತಿದೆ. ಹೋಗ್ಬಿಟ್ಟು ಫಸ್ಟ್ ಊಟ ಮಾಡೋಣ. ಆಮೇಲೆ ಅದೇ ಗೈಸ್, ಆಟೋದಲ್ಲಿ ಒಂದು ಲೈನ್ಸ್ ಇದೆ. ನಾವು ಕಾಣೋ ಕನಸೆಲ್ಲ ಆದರೂ ಕನಸು ಕಾಣೋದನ್ನು ಎಷ್ಟು ಜನ ಬರ್ಸಿದೆ, ಎಷ್ಟು ನಿಜ ಅಲ್ಲ. ಗೈಸ್, ಮತ್ತೆ ರಿಟರ್ನ್ ಮನೆಗೆ ಬಂದಾದಮೇಲೆ ಲಾಗ್ನ ನಾನು ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಆಮೇಲೆ ಇದು ಈ ಕ್ಲಿಪ್ಪಿಂಗ್ ಬಂದು ನೈಟ್ ಹ್ಯಾಡ್ ಮಾಡಿರೋದು. ನೈಟ್ ಬಂದ್ಬಿಟ್ಟು ನಾನು ಡಿನ್ನರ್ಗೆ ರೊಟ್ಟಿ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಅಮ್ಮಂಗೆ ಹೇಳ್ಬಿಟ್ಟು ರೊಟ್ಟಿನ ಮಾಡಿಸ್ದೆ. ನೈಟ್ ಪಾಪುಗೆ ಸ್ವಲ್ಪ ಪೇಯ್ನ್ ಆಗಿಬಿಟ್ಟಿತ್ತು ನೈಟು. ಅದರಿಂದ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಆಮೇಲೆ ರೊಟ್ಟಿ ಮತ್ತು ಪಲ್ಯನ ಮಾಡಿಸ್ಕೊತಿದ್ದೆ. ನನಗೆ ರೊಟ್ಟಿ ಅಂದರೆ ಸಖತ್ತು ಫೇವ್ರೆಟ್ಟು. ಬೇಕಾದರೆ 3 ಹೊತ್ತು ರೊಟ್ಟಿನೇ ಕೊಟ್ಟರೆ 3 ಹೊತ್ತು ರೊಟ್ಟಿನೇ ತಿಂದ್ಬಿಡ್ತೀನಿ. ಸೊ ಅದಕ್ಕೆ ಇವತ್ತು ಬಂದಿದ್ದ ತಕ್ಷಣ ಅಮ್ಮನ ಹತ್ರ ರೊಟ್ಟಿ ಮಾಡಿಸ್ಕೊಂಡು ತಿಂದೆ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಯಾರಿಗೆಲ್ಲ ಅಕ್ಕಿ ರೊಟ್ಟಿ ಅಂದರೆ ತುಂಬ ಇಷ್ಟ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ.